ಈ ಟ್ರಾಫಿಕ್ ಜಾಮ್ ಕಿರಿಕಿರಿ ಬೆಂಗಳೂರು ನಗರ ಮಾತ್ರವಲ್ಲ, ಬೆಂಗಳೂರು ಹೊರವಲಯದಲ್ಲೂ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಮುಕ್ತ ಹೆದ್ದಾರಿ ಮಾಡುವ ಉದ್ದೇಶದಿಂದ ಆರಂಭಗೊಂಡಿರುವಂತಹ ಹೊಸೂರು ಮುಖ್ಯ ರಸ್ತೆ ಅಂಡರ್ ಪಾಸ್ ಕಾಮಗಾರಿ ಟ್ರಾಫಿಕ್ ಜಾಮ್ ಅನ್ನು ಹೆಚ್ಚಿಸಿದೆ. ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿಯಿಂದ ಹೆದ್ದಾರಿ ಕುಸಿದು ದೊಡ್ಡ ದುರಂತ ತಪ್ಪಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಸ್ತೆ ಹಳೆ ಚಂದಾಪುರ ಬಳಿ ಅಂಡರ್ ಪಾಸ್ ಕಾಮಗಾರಿ ವಿಳಂಬದಿಂದ ಸಾಗಿದೆ. ಇದರ ನಡುವೆ ಗುತ್ತಿಗೆದಾರರು ಬೇಕಾಬಿಟ್ಟಿಯಾಗಿ ಕಾಮಗಾರಿಯಿಂದ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣದಿಂದ ಹೆದ್ದಾರಿ ಕುಸಿದು ಬಿದ್ದು ದೊಡ್ಡ ದುರಂತ ತಪ್ಪಿದೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು 8 ತಿಂಗಳ ಹಿಂದೆ ಆರಂಭವಾದ ಕಾಮಗಾರಿ ಗುತ್ತಿಗೆದಾರನ ದಿವ್ಯ ನಿರ್ಲಕ್ಷ್ಯದಿಂದ ಭಾರೀ ಹಾಳಾಗಿದೆ. ಕಾಮಗಾರಿ ವಿಳಂಬದಿಂದ ನಿತ್ಯ ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ನರಕಯಾತನೆ ಅನುಭವಿಸುವಂತಾಗಿದೆ. ಬೆಳಗ್ಗೆ ನಾವು ಚಂದಾಪುರ 7 ಗಂಟೆಗೆ ಬಂದರೆ ಸ್ಕೂಲ್ಗೆ 9 ಗಂಟೆ ಹಂಗೆ ಹೋಗ್ತೀವಿ. ಬಸ್ಗಳು ಸಿಗಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಮ್ಮ ಸ್ಕೂಲ್ ಕಡೆ ಹೋಗ್ಬೇಕಾದ್ರೆ ಹಳೆ ಚಂದಾಪುರದಿಂದ ಹಿಡಿದು ನಡೆಯೋಕ್ಕೂ ಜಾಗ ಇರಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ತೊಂದರೆ ಜಾಸ್ತಿ ಆಗ್ತಿದೆ. ಬಸ್ಗಳು ಸಿಗಲ್ಲ, ಫುಲ್ ಜಾಮ್ ಆಗ್ತಿದೆ. ಬೆಳಗ್ಗೆ 7 ಗಂಟೆ ಹಂಗಿಲ್ಲ, ಫುಲ್ ಜಾಮ್ ಆಗಿರುತ್ತೆ. ಚಂದಾಪುರದಿಂದ ಹಿಡಿದು ಆತಿಬೇಲೆವರೆಗೂ ತುಂಬ ತೊಂದರೆ ಆಗುತ್ತೆ. ಸ್ಕೂಲ್ ಬಸ್ಗಳು ಒಂದು ದಿವಸ 11 ಗಂಟೆಗೆ ಬಂದಿತ್ತು ನಮ್ಮ ಸ್ಕೂಲ್ಗೆ. ಇನ್ನು ಹೊಸೂರು ಮುಖ್ಯ ರಸ್ತೆಯಲ್ಲಿ ಚಂದಾಪುರದಿಂದ ಅತ್ತಿಬೆಲೆವರೆಗೆ 24 ತಿಂಗಳಲ್ಲಿ 3 ಕಡೆ ಅಂಡರ್ ಪಾಸ್ ನಿರ್ಮಿಸಲು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಬೆಂಗಳೂರು ಎಕ್ಸ್ಪ್ರೆಸ್ ಎಲಿವೇಟೆಡ್ ಸಂಸ್ಥೆ ದಾರಿಬಾಲ್ ಕಂಪನಿಗೆ ಗುತ್ತಿಗೆ ನೀಡಿದೆ. ಆದರೆ ದಾರಿಬಾಲ್ ಸಂಸ್ಥೆ ಬೇರೆ ಸಂಸ್ಥೆಗಳಿಗೆ ಸಹ ಗುತ್ತಿಗೆ ನೀಡಿದೆ. ಇನ್ನು ಕಾಮಗಾರಿ ಮಾಡುತ್ತಿರುವ ಕಂಪನಿ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಮಾಡ್ತಾ ಇದೆ. ಇದರಿಂದ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ಏಪ್ರಿಲ್ನಿಂದ ಒಂದಿಲ್ಲ ಒಂದು ತೊಂದರೆ. NHAI, BETL ಹಾಗೂ ದಾರಿಬಾಲ್ ಕನ್ಸ್ಟ್ರಕ್ಷನ್ ಕಂಪನಿ ಇವ್ರ ಜೊತೆಗೆ ನಮ್ಮ ಯುಟಿಲಿಟಿ ಶಿಫ್ಟ್ ಮಾಡಿಕೊಡ್ದ ಅಧಿಕಾರಿ ವರ್ಗ KPTCL ಇರ್ಬೋದು ಅಥವಾ ಶಿವರೇಜ್ ಬೋರ್ಡ್ಗಳಿರ್ಬೋದು, ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ಗಳು, ಇವ್ರು ಕೋಆರ್ಡಿನೇಷನ್ ಮಾಡದಿರತಕ್ಕಂಥದ್ದು ಕುಂದಾಪುರ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ, ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಬೆಳಗಿನ ಜಾವ ನೌಕರಿಗೆ ಹೊರತಕ್ಕಂಥ ಸರ್ವಿಸ್ ಸೆಕ್ಟರ್ನಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ನರಕ ಅನುಭವಿಸ್ತಾ ಇದ್ದೀವಿ. ಒಟ್ನಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯ, ಹೆದ್ದಾರಿ ಪ್ರಾಧಿಕಾರ ಸೇರಿದಂತೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾಮಗಾರಿ ವಿಳಂಬವಾಗ್ತಿದ್ದು ಪ್ರತಿನಿತ್ಯ ಸಾವಿರಾರು ಮಂದಿಗೆ ಭಾರೀ ತೊಂದರೆ ಆಗ್ತಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.